ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನೋಡಿ ಫ್ರೆಂಡ್ಸ್, ಚಿಲ್ಲಿ ಪಟೋಟ ಅಂತೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ. ಒಂದು 2 ದಪ್ಪ ಆಲೂಗಡ್ಡೆನ ತೊಗೊಂಡು ಅದು ಸ್ಲೈಸ್ ಥರ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ನೋಡಿ ಬೆಂದಿದೆ. ಇವಾಗ ಅದನ್ನು ಬಸ್ತು ಇಟ್ಕೊಳ್ಳೋಣ ಒಂದು ಕಡೆ ಸೈಡಲ್ಲಿ. ನಂತರ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ತಿನ್ಬೋದು. ಒಂದು ಬೌಲ್ನಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಒಂದು 2-3 ಚಮಚದಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಚಿಲ್ಲಿ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರ್, ಅದು ಖಾರನೂ ಇದೆ ನಮ್ಮ ಮನೆಯಲ್ಲಿ ಮತ್ತು ಅದು ಕಲ್ಲರೂ ಇದೆ. ನೋಡಿ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ಥರ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ಇದನ್ನು ಒಂದು ಬೈಂಡಿಂಗ್ ಇದು, ಓಕೆನಾ? ಈ ಥರ ಒಂದು ಬೈಂಡಿಂಗ್ನ ಮಾಡ್ಕೊಬೇಕು. ನಂತರ ನಾನು ಪಟೋಟ ಬಸ್ತಿಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಸುಮ್ಮನೆ ಡ್ರೈ ಆಗಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸುಮ್ಮನೆ ಅದು ಬಸ್ದ ನಂತರ ಈಗ ರೆಡಿಯಾಗಿದೆ ನೋಡಿ. ಇವಾಗ ನಾವು ಕಲಸಿಟ್ಟಿರೋ ಮಸಾಲಾನ ಇದಕ್ಕೆ ಬೈಂಡಿಂಗ್ ಥರ ಕಲಿಸ್ಕೋಬೇಕು. ಮತ್ತು ನಾವು ಒಂದು 2-3 ಚಮಚ ನೀವು ಮೈದಾ ಹಾಕ್ಕೊಂಡು ಆಲೂಗಡ್ಡೆ ಕಲಿಸ್ಕೊಳ್ಳೋದು. ಇವಾಗ ಎಣ್ಣೆ ಒಂದು ಕಡೆ ಸನ್ಫ್ಲವರ್ ಆಯಿಲು ಪ್ರಾಬಬ್ಲಿ ನಾನು ಯೂಸ್ ಮಾಡೋದು, ಎಣ್ಣೆನ ಇಟ್ಕೊಂಡಿದ್ದೇನೆ. ಇದಕ್ಕಾದ ನಂತರ ನೋಡಿ ಬೇಯೋದಕ್ಕೆ ಹಾಕ್ತಿರೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಸಾರಿ, ಬೇಜಾರು ಮಾಡ್ಕೊಬೇಡಿ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬಾ ಸೂಪರಾಗಿರುತ್ತೆ ಇದು. ಸೈಡ್ ಡಿಶ್ ಆಗಿ ನೀವು ತಿನ್ಬೋದು. ಇಲ್ಲ ನಾವು ಬರ್ತ್ಡೇ ಫಂಕ್ಷನ್ಸು ಆ ಥರ ಏನಾದರೂ ಮಾಡಿದಾಗ್ಲೂ ಖಂಡಿತ ನಾವು ಮಾಡ್ಕೊಂಡು ತಿನ್ಬೋದು. ಈ ಥರ ನೋಡಿ, ಈ ಥರ ನೋಡ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾಯಿದೆ ನಿಮಗೆ. ಈ ಥರ ಬೇಯಿಸ್ಕೊಂಡು ಜೋರೂರಿನಲ್ಲೇ ಬೇಯಿಸ್ಕೊಳ್ಬೇಕು. ಬೇಯಿಸ್ಬಿಟ್ಟು ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಇದನ್ನು. ನೋಡಿ, ವಾವ್, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಒಮ್ಮೆ ಈ ಥರ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಏನಾದರೂ ತಿನ್ನಬೇಕಲ್ಲಪ್ಪ ಅನ್ನೋ ಟೈಮ್ನಲ್ಲಿ ನಾವು ಖಂಡಿತ ಈ ಥರ ಮಾಡಿಕೊಂಡು ಮನೆಯಲ್ಲೇ ಹೆಲ್ದಿಯಾಗಿ ನಾವು ತಿನ್ಬೋದು. ಫೈನಲಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಸೈಡಲ್ಲಿ ಮತ್ತೆ ಬಾಂಡಿನ ಇಟ್ಕೊಂಡು ನಾನು ಅದಕ್ಕೆ ಸೇಮ್ ಯೂಸ್ ಮಾಡಿರಿ ಎಣ್ಣೆನೇ 1 ಸ್ಪೂನು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಇದು ಕಾದ ನಂತರ ಸ್ವಲ್ಪ ಎಣ್ಣೆ ಕಾಯಲಿ. ಇದಕ್ಕೆ ಸ್ವಲ್ಪ ನಮಗೆ ಮಸಾಲೆ ಥರ ಬೇಕು ಸ್ಪೈಸಿಯಾಗಿ. 1-2-3 ಮೆಣಸಿನ್ಕಾಯಿನ ಸೀಳ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಈ ಎಣ್ಣೆ ಜೊತೆಯಲ್ಲಿ ಅದ್ರ ಮೆಣಸಿನ್ಕಾಯಿಂದು ಅರೋಮ ಎಲ್ಲ ಬಿಟ್ಕೋಬೇಕು, ಸಖತ್ತಾಗಿರುತ್ತೆ. ಓಕೆ, ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಂದು ಚಿಕ್ಕದ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ನಾನು ಹಾಕ್ಕೊಳ್ತಾಯಿದ್ದೀನಿ. ಇದೂ ಅಷ್ಟೇ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ತುಂಬ ಬೇಯೋದು ಆ ಥರ ಎಲ್ಲ ಏನು ಬೇಡ ಫ್ರೆಂಡ್ಸ್. ಜಸ್ಟ್ ಸುಮ್ಮನೆ ಅದ್ರದ್ದೊಂದು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಮಿಕ್ಸಿನ ಮಾಡಿಕೊಡಿ. ಈ ಥರ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳಿ. ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಯಾರ್ದು ನನ್ನ ಚಾನಲ್ನ ನೋಡ್ತಾಯಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಾಡಿಟ್ಕೊಂಡಿರೋದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್.